30 ಕೋಟಿ ಬಾಕಿ ಉಳಿಸ್ಕೊಂಡಂತ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಅಂತ. ಅಯ್ಯೋ ಇವ್ರದ್ದು ಆಟ ಆಗ್ಬಿಟ್ಟಿದ್ರಿ. ನಾನು ಬೀಗ ಹಾಕ್ತೀನಿ, ನೀನು ಬಂದು ನನ್ನ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡು, ವಾಪಸ್ ತೆಗಿತೀನಿ. ನೀನು ಬಾ, ನಾನು ಬೀಗ ಹಾಕ್ತೀನಿ, ನೀನು ಬಾ, ನಾನು ಬೀಗ ಹಾಕ್ತೀನಿ. ಸೆಟಲ್ಮೆಂಟ್ ಗಿರಾಕಿಗಳು 30 ಕೋಟಿ 81 ಲಕ್ಷ ತೆರಿಗೆ ಬಾಕಿಯನ್ನು ಮಂತ್ರಿ ಮಾಲ್ ಉಳಿಸ್ಕೊಂಡಿದೆ ಅಂತೆ. ಲಾಸ್ಟ್ ಟೈಮ್ ಎಷ್ಟು 20-22 ಕೋಟಿ ಏನೋ ಅನ್ಸುತ್ತೆ. ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂತಿಲ್ವಂತೆ. ಇವತ್ತು ಬೆಳಗ್ಗೆ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ. ಓರಿ ಸುಮ್ಮನೆ ಆಟ ಆಡ್ತಾ ಇದ್ದಾರೆ ಇವರು. ಮಾಲ್ ಮುಂಭಾಗದಲ್ಲಿ ಸಿಬ್ಬಂದಿಗಳು ಕಾಯ್ತಾ ಇದ್ದಾರಂತೆ. ಬೆಂಗಳೂರಿಗಿನ ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನು ಜಡಿದಿದ್ದಾರೆ. ಈ ತಮಾಷೆ ಏನು ಕಾಮಿಡಿ ಮಾಡ್ತಾ ಇದ್ರೆ ಕುತ್ಕೊಂಡ್ಬಿಟ್ಟು 6 ತಿಂಗಳಿಗೆ ಒಂದೊಂದು ಸಲ ಬರೋದು, ಬೀಗ ಹಾಕ್ತೀನಿ ನೋಡು, ಬೀಗ ಹಾಕ್ತೀನಿ ನೋಡು ಅನ್ನೋದು, ಬೀಗ ಹಾಕೋದು, ಮತ್ತೆ ಅವ್ರು ಬರೋದು, ಸೆಟಲ್ಮೆಂಟ್ ಮಾಡೋದು, 1-2 ಕೋಟಿನೋ 3 ಕೋಟಿನೋ ಕೊಡೋದು, ಅಲ್ಲಿಗೆ ಮತ್ತೆ ಕ್ಲೋಸ್ ಮಾಡೋದು, ಮತ್ತೆ ಒಂದು ಹಾಗೆ ಬಾಕಿ ಉಳ್ಕೊಳ್ಳೋದು. ಲಾಸ್ಟ್ ಟೈಮ್ 20-22 ಕೋಟಿ ಇರಬೇಕು ಅನ್ಸುತ್ತೆ. ಈಗ ಅದು 30ಕ್ಕೆ ಹೋಗಿದೆ. ಇನ್ಯಾವ ಸೆಟಲ್ಮೆಂಟ್ ನಿಮ್ಮದು? ಎಲ್ಲಿ ಹೋಗುತ್ತೆ ಸೆಟಲ್ಮೆಂಟ್? ಇದೆಲ್ಲ ಅದರಲ್ಲೇನಾ ಸೆಟಲ್ಮೆಂಟು ಅಥವಾ ಬೇರೆ ಸೆಟಲ್ಮೆಂಟಾ ಇದು? ಅದು ಕಾರ್ಪೊರೇಷನ್ ಅವರು ಬಹುಶಃ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಮಾಡಿರಬೇಕು. ಪ್ರಾಪರ್ಟಿ ಟ್ಯಾಕ್ಸ್ಗಳು ಉಳಿಸ್ಕೊಂಡಿರೋದ್ರಿಂದ ಅದು ಅವರು ಟ್ಯಾಕ್ಸನ್ನು ಕಟ್ಟಬೇಕಲ್ಲ. ಈಗ ಅವ್ರಿಗೇನು ಆದಾಯ ಕಮ್ಮಿ ಅಂತಲೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಆಸ್ತಿ ತೆರಿಗೆ ಏನಿದೆ ಅದು ಕಟ್ಟಬೇಕಾಗ್ತದೆ, ಎಲ್ಲರೂ ಅವ್ರು ಕಟ್ಟಬೇಕಾಗ್ತದೆ. ಅದು ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಇವರೇನು ತಮಾಷೆ ಆಟ ಆಡ್ಕೊಂಡು ಕೂತಿದ್ದಾರಾ? 6 ತಿಂಗಳಿಗೆ ಒಂದ್ಸಲ ಬೀಗ ಹಾಕೋದು, ಆಮೇಲೆ ಸೆಟಲ್ಮೆಂಟ್ ಮಾಡೋದು, ಏನು ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಾದ್ರೆ ಮಾಡಬೇಕು, ಇಲ್ಲ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ಬೇಕೇನು? ತಮಾಷೆ ಅಂದ್ಕೊಂಡಿದ್ದಾರೆ ಇವರು. ಪದೇ ಪದೇ ಬೀಗ ಹಾಕುವ ಆಟಕ್ಕೆ. ಎಸ್ ಅರುಣ್, ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ನಡೆಸುವಂತಹ ಮಂತ್ರಿ ಮಾಲ್ಗೆ ಇವತ್ತು ಬೆಳಗ್ಗೆ ಬೀಗವನ್ನು ಹಾಕಲಾಗಿದೆ. ನಾನಿವತ್ತು ಸ್ಪಾಟ್ನಲ್ಲಿದ್ದೇನೆ. ನೋಡಬಹುದಾಗಿದೆ, 2023ರ ಸುತ್ತೋಲೆಯಂತೆ ನಿಮ್ಮ ವ್ಯಾಪಾರ ಪರವಾನಗಿಯನ್ನು ಅಮಾನತುಗೊಳಿಸಲಾಗಿದೆ ಎನ್ನುವಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ಪ್ರಮುಖವಾಗಿ ಈ ಒಂದು ಡೋರ್ಗೆ ಕಂಪ್ಲೀಟ್ ಆಗಿ ಬೀಗವನ್ನು ಕೂಡ ಜಡಿಯಲಾಗಿದೆ. ಪ್ರಮುಖವಾಗಿ ಇವರು ಸಾಕಷ್ಟು ಬಾರಿ ನೀವು ಹೇಳ್ದಂಗೆ 7ರಿಂದ 8 ಸಾರಿ ಮಂತ್ರಿ ಮಾಲನ್ನು ಕ್ಲೋಸ್ ಮಾಡಿ ಮತ್ತೆ ಓಪನನ್ನು ಮಾಡಿದರೂ ಕೂಡ ಬುದ್ಧಿ ಬಂದಿಲ್ಲ. ಹೀಗಾಗಿ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ಪ್ರಸ್ತುತ ಇವರು 30 ಕೋಟಿಯಷ್ಟು ಆಸ್ತಿ ತೆರಿಗೆಯನ್ನು ಕೂಡ ಕಟ್ಟಬೇಕಾಗಿದೆ. ಆದರೆ ಇದು ಸಾಕಷ್ಟು ಬಾರಿ ನೋಟಿಸನ್ನು, ಅಂದರೆ ಗಾಂಧಿನಗರದ GBA ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ನೋಟಿಸನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಿಂದಲೂ ಕೂಡ ಕೇರ್ ಮಾಡಿಲ್ಲ. ಹೀಗಾಗಿ 3ರಿಂದ 4 ತಾಸುಗಳ ಕಾಲ ಇಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳು ಕೂಡ ಕಾಯುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಸಾಕಷ್ಟು ಒಂದು ಅಂಗಡಿಗಳು ಕೂಡ ಬರ್ತವೆ. ಹೀಗಾಗಿ ಅನೇಕ ಜನ ಎಂಪ್ಲಾಯೀಸ್ಗಳು ಕೂಡ ಕಾಯ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಹಲವು ಬಾರಿ ನೋಟಿಸನ್ನು ನೀಡಿದ್ರು ಕೂಡ ಕೇರೆ ಅಂದೇ ಇರೋದಕ್ಕೆ ಈ ಸಾರಿ 30 ಕೋಟಿ ರೂಪಾಯಿನ ಸೆಟಲ್ಮೆಂಟನ್ನು ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ಮಾಲನ್ನು ಓಪನ್ ಮಾಡಲ್ಲ ಎನ್ನುವಂತಹ ಮಾತುಗಳನ್ನು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಕೊನೆಯ ಆಪ್ಷನ್ ಆಗಿ ಹರಾಜಿಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಪ್ರಸ್ತುತ ಬೆಳಗ್ಗೆಯಿಂದಲೇ 3ರಿಂದ 4 ಗಂಟೆಗಳ ಕಾಲ ನೂರಾರು ಸಿಬ್ಬಂದಿಗಳು ಕೂಡ ರೋಡ್ನಲ್ಲಿ ಕಾಯುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅರುಣ್. ಓಕೆ ಅರುಣಾ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.